ಎಲ್ಲರಿಗೂ ನಮಸ್ಕಾರ. ನಾವು ಸೃಷ್ಟಿ ಕಲಾವಿದ್ಯಾಲಯದಿಂದ ಬಂದಿದ್ದೇವೆ. ಇಂದು ನಾವು ಚಳಿಗಾಲದ ಬಗ್ಗೆ ಒಂದು ಸಂಗೀತ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಮೊದಲು ಕಾರ್ಯಕ್ರಮವನ್ನು ಗಣೇಶನ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂದರಣದಲ್ಲಿ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ, ಹಿಂಗದೆ ಪಾಲಿಸೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಆಹಾ, ನನ್ನ ಕೈ ಕಾಲುಗಳು ತುಂಬ ತಣ್ಣಗಾಗಿದೆ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ವಾಗ್ಮಿ. ಇದು ಯಾವ ಕಾಲ ಅಂತ ಗೊತ್ತಿಲ್ಲವ ಅನಘ ನಿನಗೆ? ಯಾವ ಕಾಲ? ಇದು ಚಳಿಗಾಲ. ಅಬ್ಬಾ, ತುಂಬ ಚಳಿ ಇದೆ ವಾಗ್ಮಿ. ಚಳಿ ಇರಲಿ ಮಳೆ ಬರಲಿ, ನಾವು ಮಾಡೋ ಕೆಲಸ ಮಾತ್ರ ಮಾಡ್ತಾನೇ ಇರಬೇಕು. ನನ್ನ ಗೆಳೆಯರೆಲ್ಲ ಏನು ಮಾಡ್ತಾರೆ ಕೇಳೋಣ. ರಚನೆ ದಾರಾ ಬೇಂದ್ರೆ, ಸಂಗೀತ ಬಾಲಚಂದ್ರ. ಇರಲಿ ಮಳೆ ಬರಲಿ, ಮಂಜು ಸುರಿಯುತ್ತಾರಿರಲಿ, ಬಿಸಿಲು ಕುದಿಸುತ್ತಾರಿರಲಿ, ಕಮ್ಮುಖದ ಋತುಮಾನ ಹೇಗೋ ಇರಲಿ. ಚಳಿ ಇರಲಿ ಮಳೆ ಬರಲಿ, ಮಂಜು ಸುರಿಯುತ್ತಾರಿರಲಿ, ಬಿಸಿಲು ಕುದಿಸುತ್ತಾರಿರಲಿ, ಕಮ್ಮುಖದ ಋತುಮಾನ ಹೇಗೋ ಇರಲಿ. ನಗುತ್ತಾ ಒಲಿವೆವು ನಾವು, ನಗುತ್ತಾ ಒಲಿಸುವೆವು, ನಗುತ್ತಾ
ಯಾವ ಕಾಲವೇ ಆಗಿರಲಿ ನಾವು ಹಾಡೋದು ಕುಣಿಯೋದು ನಲಿಯೋದು ಮಾತ್ರ ನಿಲ್ಲಿಸಲ್ಲ. ಹೌದು, ಆದರೆ ಚಳಿಗಾಲದಲ್ಲಿ ಏನೇನಾಗುತ್ತೆ ಅಂತ ಗೊತ್ತಾ? ಏನೇನಾಗುತ್ತೆ? ನಮ್ಮ ಸುತ್ತಲಿನ ವಾತಾವರಣ ತಣ್ಣಗೆ ಆಗುತ್ತೆ. ನಮ್ಮನ್ನು ನಾವು ಬೆಚ್ಚಗೆ ಇಟ್ಕೊಳ್ಳೋಕ್ಕೆ ಏನೇನು ಮಾಡಬೇಕು? ಬಿಸಿ ಬಿಸಿ ಕಾಫಿ ಕುಡಿಬೇಕು. ಏನೇ ತಿಂದರೂ ಬಿಸಿ ಪದಾರ್ಥಗಳಾಗಿರಬೇಕು. ಹಾಗೂ ನಾವು ಬಿಸಿ ನೀರನ್ನೇ ಕುಡಿಯಬೇಕು. ಅಷ್ಟೇ ಅಲ್ಲ, ನಾವು ಸ್ವೆಟರು ಮತ್ತು ಟೋಪಿಗಳನ್ನು ಕೂಡ ಬಳಸಬೇಕು. ಏನಾದರೂ ಹುಷಾರು ತಪ್ಪಿದ್ರೆ ವೈದ್ಯರ ಹತ್ರ ಹೋಗಬೇಕಾಗತ್ತೆ. ಹೌದೌದು. ಇವಾಗ ಸ್ವೆಟರು ಮತ್ತು ಟೋಪಿ ಏನು ಹೇಳುತ್ತೆ ಕೇಳೋಣ ಬನ್ನಿ. ರಚನೆ ಮತ್ತು ಸಂಗೀತ ವಿದುಷಿ ಭಾರ್ಗವಿ ಅನಂತರಾಮ್. ಮನೆಯ ಮೂಲೆ ಸೇರಿದ ಸ್ವೆಟರ್ ಆಚೆ ಬಂದಿತ್ತ. ಸ್ವೆಟರ್ ಜೊತೆಗೆ ಟೋಪಿಯು ಕೂಡ ಓಡಿ ಬಂದಿತ್ತ. ಮನೆಯ ಮೂಲೆ ಸೇರಿದ ಸ್ವೆಟರ್ ಆಚೆ ಬಂದಿತ್ತ. ಸ್ವೆಟರ್ ಜೊತೆಗೆ ಟೋಪಿಯು ಕೂಡ ಓಡಿ ಬಂದಿತ್ತ. ಸ್ವೆಟರ್ ಟೋಪಿ ಎರಡೂ ಸೇರಿ ಬೆಚ್ಚಗ ಮಾಡಿತ್ತ. ನಮ್ಮನು ಸ್ವೆಟರ್ ಟೋಪಿ ಎರಡೂ ಸೇರಿ ಬೆಚ್ಚಗ ಮಾಡಿತ್ತ. ಶೀತ ಕೆಮ್ಮು ಮೈ ಕೈ ನೋವನ್ನು ಕಮ್ಮಿ ಮಾಡಿತ್ತ. ಬಂದ ಶೀತ ಕೆಮ್ಮು ಮೈ ಕೈ ನೋವನ್ನು ಕಮ್ಮಿ ಮಾಡಿತ್ತ. ಮನೆಯ ಮೂಲೆ ಸೇರಿದ ಸ್ವೆಟರ್ ಆಚೆ ಬಂದಿತ್ತ. ಸ್ವೆಟರ್ ಜೊತೆಗೆ ಟೋಪಿಯು ಕೂಡ ಓಡಿ ಬಂದಿತ್ತ. ವೈದ್ಯರು ಕೊಟ್ಟ ಔಷಧಿ ಪಟ್ಟಿ ಜಾಸ್ತಿ ಆಯಿತ. ವೈದ್ಯರು ಕೊಟ್ಟ ಔಷಧಿ ಪಟ್ಟಿ ಜಾಸ್ತಿ ಆಯಿತ. ಔಷಧಾಲಯ ರಸೀದಿ ನೋಡಿ ಕಣ್ಣೀರು ಬಂದಿತ್ತ. ಔಷಧಾಲಯ ರಸೀದಿ ನೋಡಿ ಕಣ್ಣೀರು ಬಂದಿತ್ತ. ಮನೆಯ ಮೂಲೆ ಸೇರಿದ ಸ್ವೆಟರ್ ಆಚೆ ಬಂದಿತ್ತ. ಸ್ವೆಟರ್ ಜೊತೆಗೆ ಟೋಪಿಯು ಕೂಡ ಓಡಿ ಬಂದಿತ್ತ. ಸ್ವೆಟರ್ ಜೊತೆಗೆ ಎರಡೂ ಸೇರಿ ಬೆಚ್ಚಗ ಮಾಡಿತ್ತ. ನಮ್ಮನ್ನು ಸ್ವೆಟರ್ ಟೋಪಿ ಎರಡೂ ಸೇರಿ ಬೆಚ್ಚಗ ಮಾಡಿತ್ತ. ಸ್ವೆಟರ್ ಟೋಪಿ ಎರಡೂ ಸೇರಿ ಬೆಚ್ಚಗ ಮಾಡಿತ್ತ. ನಮ್ಮನ್ನು ಸ್ವೆಟರ್ ಟೋಪಿ ಎರಡೂ ಸೇರಿ ಬೆಚ್ಚಗ ಮಾಡಿತ್ತ. ಶೀತ ಕೆಮ್ಮು ಮೈ ಕೈ ನೋವನ್ನು ಕಮ್ಮಿ ಮಾಡಿತ್ತ. ಬಂದ ಶೀತ ಕೆಮ್ಮು ಮೈ ಕೈ ನೋವನ್ನು ಕಮ್ಮಿ ಮಾಡಿತ್ತ. ಬಂದ ಶೀತ ಕೆಮ್ಮು ಮೈ ಕೈ ನೋವನ್ನು ಕಮ್ಮಿ ಮಾಡಿತ್ತ. ಅಬ್ಬಾ, ಸ್ವೆಟರ್ ಟೋಪಿ ಎಲ್ಲ ಬಳಸಿದ್ರೆ ನಾವು ಆರಾಮಾಗಿರ್ಬೋದಲ್ವಾ ಶ್ರಾವ್ಯ? ಹೌದು ಹೌದು ತನ್ಮಯ್, ಅಷ್ಟೇ ಅಲ್ಲ, ನಮಗೆ ಚಳಿಗಾಲದಲ್ಲಿ ಮಜಾ ಮಾಡೋಕೆ ಅಂತಾನೆ ಸ್ವಲ್ಪ ದಿನ ರಜೆ ಇರುತ್ತೆ. ನಮಗಂತೂ 15 ದಿನ ರಜೆ ಇರುತ್ತದೆ. ನಾನು ನಮ್ಮ ಅಜ್ಜಿ ತಾತ ಮನೆಗೆ ಹೋಗ್ತೀನಿ. ನಾನು ನನ್ನ ಗೆಳೆಯರೆಲ್ಲ ಏನೇನು ಮಾಡ್ತೀವಿ ಅಂತ ಕೇಳೋಣ. ರಚನೆ ಶ್ರೀ ವಿದ್ಯಾಸಾಗರ್, ಸಂಗೀತ ಮಹೇಶ್ ಪ್ರಿಯದರ್ಶನ್. ಚಳಿಯ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಚಳಿಯ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು. ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡಲು ಹೇಳುವೆನು. ಮುಗಿಲನೆ
ಬರೀ ಮಜಾ ಮಾತ್ರ ಮಾಡೋದಾ? ಇನ್ನೇನು ಮಾಡ್ತೀರಾ? ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಸ್ವಚ್ಛವಾಗಿಟ್ಕೋಬೇಕು. ಹೌದು, ಆವಾಗಲೇ ನಾವು ಆರೋಗ್ಯವಾಗಿರೋಕೆ ಆಗೋದು. ನಾನು ಮತ್ತು ನನ್ನ ಗೆಳೆಯರು ರಜದಲ್ಲಿ ಆರೋಗ್ಯವಾಗಿ ಇರೋದಕ್ಕೆ ಏನೇನು ಮಾಡುತ್ತೀವಿ ಅಂತ ಕೇಳೋಣ ಬನ್ನಿ. ರಚನೆ ಮತ್ತು ಸಂಗೀತ ವಿದುಷಿ ಭಾರ್ಗವಿ ಅನಂತರಾಮ್. ರಚನೆ ಮತ್ತು ಸಂಗೀತ ವಿದುಷಿ ಭಾರ್ಗವಿ ಅನಂತರಾಮ್. ಏಳಿರಿ ಏಳಿರಿ ಮಹಾಜನಗಳೇ, ದೃಢಪಡಿಸಿರಿ ಸ್ವಚ್ಛತೆಯ ನಿಲುವನ್ನು. ಕೂಗಿರಿ ಕೂಗಿರಿ ಸಾರುತ್ತ ಸಮರವ, ತಡೆಯಲು ಹರಡುವ ರೋಗಗಳನ್ನು. ಕೂಗಿರಿ ಕೂಗಿರಿ ಸಾರುತ್ತ ಸಮರವ, ತಡೆಯಲು ಹರಡುವ ರೋಗಗಳನ್ನು. ನಮ್ಮ ಸುತ್ತಲೂ ಸ್ವಚ್ಛ ಮಾಡುವ ಕಾರ್ಯಕ್ಕೆ ಎಲ್ಲ ಬನ್ನಿ ಇನ್ನು. ಎಲ್ಲೆಲ್ಲೂ ಈ ಕಾರ್ಯವು ನಡೆದರೆ ದೇಶ ಸ್ವಚ್ಛವೂ ಆಗುವುದೆಂದು. ನಮ್ಮ ಸುತ್ತಲೂ ಸ್ವಚ್ಛ ಮಾಡುವ ಕಾರ್ಯಕ್ಕೆ ಎಲ್ಲ ಬನ್ನಿ ಇನ್ನು. ಎಲ್ಲೆಲ್ಲೂ ಈ ಕಾರ್ಯವು ನಡೆದರೆ ದೇಶ ಸ್ವಚ್ಛವೂ ಆಗುವುದೆಂದು. ಇಳಿಸಿರಿ ಕಸವನ್ನು, ಸಮಾಜದ ಕಸವನ್ನು. ಗುಡಿಸಿರಿ ಕಸವನ್ನು, ಸಮಾಜದ ಕಸವನ್ನು. ಏಳಿರಿ ಏಳಿರಿ ಮಹಾಜನಗಳೇ, ದೃಢಪಡಿಸಿರಿ ಸ್ವಚ್ಛತೆಯ ನಿಲುವನ್ನು. ಕೂಗಿರಿ ಕೂಗಿರಿ ಸಾರುತ್ತ ಸಮರವ, ತಡೆಯಲು ಹರಡುವ ರೋಗಗಳನ್ನು. ಕೂಗಿರಿ ಕೂಗಿರಿ ಸಾರುತ್ತ ಸಮರವ, ತಡೆಯಲು ಹರಡುವ ರೋಗಗಳನ್ನು. ತಡೆಯಲು ಹರಡುವ ರೋಗಗಳನ್ನು. ತಡೆಯಲು ಹರಡುವ ರೋಗಗಳನ್ನು. ನಮ್ಮದೊಂದು ಕಳಕಳಿಯ ವಿನಂತಿ. ಈ ಚಳಿಗಾಲದಲ್ಲಿ ನಾವು ಬೆಚ್ಚಗೆ ಮಲ್ಕೊಂಡ್ರೆ ಇನ್ನು ಕೆಲವು ಜನರು ರಸ್ತೆ ಬದಿಯಲ್ಲಿ, ಶೀಟಿನ ಮನೆಗಳಲ್ಲಿ, ಕೊರೆಯುವ ಚಳಿಯಲ್ಲಿ ತೆಳ್ಳನೆಯ ಬಟ್ಟೆ ಹೊದ್ದು ಮಲಗಿರುತ್ತಾರೆ. ಅವರಿಗೆ ನಾವೆಲ್ಲರೂ ಸಾಧ್ಯವಾದಷ್ಟು ಹೊದಿಕೆಗಳನ್ನು ಹಾಗೂ ಅಗತ್ಯ ವಸ್ತುಗಳನ್ನು ನೀಡಿ ಸಹಕರಿಸಬಹುದು. ಇಲ್ಲಿವರೆಗೂ ಸಂಗೀತ ನಾಟಕದಲ್ಲಿ ಭಾಗವಹಿಸಿದವರು ಅನಘಾ, ತನ್ಮಯಿ, ರಿಷಿಕಾ, ಆರಾಧ್ಯ, ಶ್ರಾವ್ಯ, ಹಿತಾರ್ಥ್, ಕೀರ್ತನ ಬಾಬು, ವಾಗ್ಮಿ, ಸ್ಮೃತಿ. ನಮಗೆ ಈ ಕಾರ್ಯಕ್ರಮಕ್ಕೆ ತರಬೇತಿಯನ್ನು ನೀಡಿದವರು ವಿದುಷಿ ಭಾರ್ಗವಿ ಅನಂತರಾಮ್.